ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳನ್ನ ನೀಡಿರ್ಲಿಲ್ಲ. ಒಂದು ಅಥವಾ ಎರಡು ಉದಾಹರಣೆ ನೀಡಿದೆ. ಇಲ್ಲಿ ಏನು ಬಹಳಷ್ಟು ಉದಾಹರಣೆಗಳ ಸಮೇತ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಗೊತ್ತಿದೆ ಗುಣಿತಾಕ್ಷರ ಅಂತ ಹೇಳಿದ್ರೆ ಏನು, ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿದಾಗ ನಮಗೆ ಗುಣಿತಾಕ್ಷರ ಬರುತ್ತೆ, ಅದು ನಮಗೆ ಗೊತ್ತಿದೆ. ಸೊ ಇಲ್ಲಿ ಒಂದೇ ಅಮ್ಮ, ಅಕ್ಕ, ಸ್ವಾಸ್ಥ್ಯ, ಸ್ತ್ರೀ ಅಂತ ಹೇಳ್ಕೊಂಡಿದೆ. ಇವನ್ನ ನಾವು ಅಕ್ಷರ ವಿಂಗಡಣೆಯನ್ನ ಮಾಡ್ತಾ ಹೋಗೋಣ. ಅಮ್ಮ, ಮ ಪ್ಲಸ್ ಅ ಅಲ್ವಾ, ಮ ಪ್ಲಸ್ ಅ. ಇಲ್ಲಿ ಎರಡು ವ್ಯಂಜನಗಳು ಬಂದಿದೆ, ಅದ ಕೊನೆಯಲ್ಲಿ ಸ್ವರ ಬಂದಿದೆ, ಮ ಆಯ್ತು. ನೆಕ್ಸ್ಟ್ ಕ ಪ್ಲಸ್ ಅ. ಇಲ್ಲಿ ಎರಡು ವ್ಯಂಜನಗಳು ಬಂದಿದೆ, ಅದೇ ಜಾತಿಯ ಎರಡು ವ್ಯಂಜನಗಳು ಬಂದಿದೆ. ನೆಕ್ಸ್ಟ್ ಕೊನೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವರ ಬಂದಿದೆ, ಕ ಅಂತ ಅನ್ಸ್ಕೊಳುತ್ತೆ. ಸ್ತ್ರೀ, ಓಕೆ, ಸ್ವಾಸ್ಥ್ಯ ಆಮೇಲೆ ಹೇಳ್ತೀನಿ, ಸ್ತ್ರೀ ಬರ್ತೀನಿ. ಈಗ ಸ್ತ್ರೀಗೆ ಅದನ್ನ ಬಿಡಿಸೋಣ, ಸ, ಓಕೆನಾ. ನೆಕ್ಸ್ಟ್ ತ ಪ್ಲಸ್ ರ ಪ್ಲಸ್ ದೀರ್ಘ ಈ, ಸ್ತ್ರೀ ಅಂತ ಅನ್ಸ್ಕೊಳುತ್ತೆ. ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಈ ಸೇರಿದ್ರೆ ಸ್ತ್ರೀ ಅಂತ ಅನ್ಸ್ಕೊಳುತ್ತೆ. ನೆಕ್ಸ್ಟ್ ಸ್ವಾಸ್ಥ್ಯ ಅಂತ ಹೇಳ್ಕೊಂಡು ಸ ಪ್ಲಸ್ ವ ಪ್ಲಸ್ ದೀರ್ಘ ಆ, ಓಕೆನಾ, ಸ್ವಾ ಆಯ್ತು. ನೆಕ್ಸ್ಟ್ ಸ್ತ್ಯ, ಸ ಪ್ಲಸ್ ನೆಕ್ಸ್ಟ್ ಮಹಾಪ್ರಾಣ ಥ, ವರ್ಗೀಯ ವ್ಯಂಜನದಲ್ಲಿ ಥ ಬರುತ್ತೆ. ನೆಕ್ಸ್ಟ್ ಯ, ಅವರ್ಗೀಯ ವ್ಯಂಜನ ಯ ಬರುತ್ತೆ. ಅದಕ್ಕೆ ಯಾವ್ದು ಸೇರ್ಬೇಕು, ಆ ಸೇರಿದ್ರೆ ಸ್ವಾಸ್ಥ್ಯ ಅಂತ ಅನ್ಸ್ಕೊಳತ್ತೆ. ಓಕೆನಾ, ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಹಾಗೆ ಸ್ವಾರ್ಥವನ್ನ ನೀವು ಅದರ ಅಕ್ಷರ ವಿಂಗಡಣೆಯನ್ನ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಕ್ಲಿಷ್ಟವಾದ ಪದಗಳಿದ್ರೆ ಅದನ್ನ ತಿಳಿಸಿ, ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಈ ಒತ್ತಕ್ಷರಗಳ ನಾವು ವಿಧಗಳನ್ನ ನೋಡೋಣ. ಎರಡು ರೀತಿಯ ವಿಧಗಳು ಬರುತ್ತೆ, ಅವು ಯಾವುದಂತ ಹೇಳ್ಕೊಂಡು ನಾವು ನೋಡೋಣ.